ಮೈಸೂರು ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ತವರು ಕ್ಷೇತ್ರದಲ್ಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಶಾಕ್. ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಆಪರೇಷನ್ ಕಮಲ ನಡೆದಿದೆ. ಅದು ಕೂಡ ಸಿದ್ದರಾಮಯ್ಯ ಆಪ್ತನನ್ನೇ ಬಿಜೆಪಿ ಸೆಳೆದಿದೆ. ಸಿದ್ದರಾಮಯ್ಯ ಆಪ್ತನನ್ನ ಬಿಜೆಪಿಗೆ ಸೆಳೆದಿದ್ದಾರೆ ವಿಜಯೇಂದ್ರ. ಸಿಎಂ ಆಪ್ತ ಗುರುಪಾದ ಸ್ವಾಮಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ಗುರುಪಾದ ಸ್ವಾಮಿ ವರುಣಾ ಕ್ಷೇತ್ರದ ಲಿಂಗಾಯತ ನಾಯಕ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಗುರುಪಾದ ಸ್ವಾಮಿ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಕ್ಕಿಲ್ಲ, ಯಾವುದೇ ಹುದ್ದೆ ಸಿಕ್ಕಿಲ್ಲ ಅಂತ ಬೇಸರದಲ್ಲಿತ್ತು. ಈಗ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರ್ಪಡೆಯಾಗೋ ನಿರ್ಧಾರವನ್ನ ಮಾಡಿದ್ದಾರೆ. ಮೈಸೂರು ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರವನ್ನ ತನ್ನದಾಗಿಸಿಕೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಪ್ರಚಾರ ನಡೆಸ್ತಾ ಇದ್ದಾರೆ, ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಆಪರೇಷನ್ ಹಸ್ತ ಕೂಡ ನಡೆಸ್ತಾ ಇದ್ರು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಸೆಡ್ಡು ಹೊಡೆಯುವಂತಹ ಆಪರೇಷನ್ ಕಮಲ ಒಂದು ನಡೆದಿದೆ. ಅದು ಕೂಡ ಸಿದ್ದರಾಮಯ್ಯ ಆಪ್ತನನ್ನೇ ಬಿಜೆಪಿ ಸೆಳೆದಿದೆ. ಲೋಕಸಭಾ ಅಭ್ಯರ್ಥಿಯಾಗಲು ಅವಕಾಶ ಮಾಡಿಕೊಡಿ ಅಂತ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳಾಗಿ ಎಲ್ಲರನ್ನೂ ಕೇಳಿ ಮನವಿ ಇಟ್ಟಿದ್ದೆ. ಆದರೆ ಅವರು ಕೊಡಲಿಲ್ಲ ಅನ್ನೋ ಬೇಜಾರಾಗಲಿ ಅಥವಾ ಲಕ್ಷ್ಮಣವರಿಗೆ ಕೊಟ್ಟಿದ್ದಕ್ಕೆ ನಂದು ಅಸಮಾಧಾನ ಆಗಲಿ ಖಂಡಿತ ಇಲ್ಲ. 14 ಜನ ಆಕಾಂಕ್ಷಿಗಳಿದ್ವಿ, ಅದರಲ್ಲಿ ಯಾರಿಗಾದರೂ ಕೊಡ್ಬೋದು ಅಂತಿದ್ದು ಎಲ್ಲರಿಗೂ ಅರ್ಹತೆ ಇರೋ ಅಂಥವ್ರು. ಹಾಗಾಗಿ ಲಕ್ಷ್ಮಣವರು ಪಕ್ಷದಲ್ಲಿ ಅನೇಕ ಕೆಲಸಗಳು ಮಾಡಿದಂಥವ್ರಿಗೆ ಕೊಟ್ಟಿದ್ದು ನನಗೆ ಖಂಡಿತ ಅಸಮಾಧಾನ ಇಲ್ಲ. ಆದರೆ ಕೊಟ್ಟಂಥ ಸಂದರ್ಭದಲ್ಲಿ ಆಕಾಂಕ್ಷಿಗಳಿದೆ ಅಂಥವ್ರನ್ನ ಯಾವ ಕಾರಣಕ್ಕೆ ನಾವು ಅವರಿಗೆ ಟಿಕೆಟನ್ನು ಕೊಟ್ಟಿದ್ದೀವಿ, ನಿಮಗೆ ಯಾಕೆ ಕೊಡೋಕ್ಕಾಗಲಿಲ್ಲ ಅನ್ನೋ ಒಂದು ಸಮಾಧಾನದ ಮಾತುಗಳನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಲಿ ಮುಖ್ಯಮಂತ್ರಿಗಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.